ಓಂ ಸಾಯಿರಾಮ್, ಓಂ ಸಾಯಿನಾಥಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಯಾರೆಲ್ಲ ನಮ್ಮ ಸಾಯಿ ತ್ರಿಲೋಕೇಶು ಚಾನಲ್ನ ವೀಕ್ಷಿಸ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಸಾಯಿ ಸಂದೇಶಗಳನ್ನು ಹಾಗೂ ಸಾಯಿ ಪವಾಡಗಳನ್ನು ತಿಳಿದುಕೊಳ್ಳಿ. ಬನ್ನಿ ವೀಕ್ಷಕರೇ, ಇಂದು ನಾವು ಸಾಯಿಬಾಬಾ ಇಂದಿಗೂ ಜೀವಂತವಾಗಿದ್ದಾರೆ ಎಂಬ ಪುಸ್ತಕದಿಂದ ಒಂದು ಲೀಲೆಯ ಬಗ್ಗೆ ತಿಳಿದುಕೊಳ್ಳೋಣ. ಆ ಲೀಲೆಯ ಹೆಸರು ಬಾಬಾ ಒಂದು ಕೆಂಪು ಗುಲಾಬಿಯೊಂದಿಗೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ದಯವಿಟ್ಟು ಹೇಳಿ. ನನ್ನ ಭಕ್ತ ಎಷ್ಟೇ ದೂರದಲ್ಲಿದ್ದರೂ, ನನ್ನಿಂದ 1,000 ಮೈಲಿಗಳ ದೂರದಲ್ಲಿದ್ದರೂ ಅವನ ಅಥವಾ ಅವಳ ಕಾಲಿಗೆ ಒಂದು ಗುಬ್ಬಚ್ಚಿ ಕಾಲಿಗೆ ದಾರ ಕಟ್ಟುವ ಹಾಗೆ ಶಿರಡಿಗೆ ಎಳೆಯುತ್ತೇನೆ. ಭಾವಗಳ ಭಾಷೆಯಲ್ಲಿ ಒಂದು ಕೆಂಪು ಗುಲಾಬಿ ಪ್ರೀತಿಯ ಒಂದು ಆತ್ಮಾಭಿವ್ಯಕ್ತತೆ. ಮಾಯೆಯ ಪದಗಳಲ್ಲಿ ಎಂದರೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳುವುದಕ್ಕೆ ಬದಲಾಗಿ ಒಬ್ಬರು ಒಂದು ಕೆಂಪು ಗುಲಾಬಿಯನ್ನು ತಾವು ಪ್ರೀತಿಸುವವರ ಕೈಗೆ ಕೊಟ್ಟರಾಯಿತು. ಅದೇ ಭಾವನೆ ವ್ಯಕ್ತಗೊಳ್ಳುತ್ತದೆ. ಅದೇ ರೀತಿಯಲ್ಲಿ ನನ್ನ ಪ್ರೀತಿಯನ್ನು ಬಾಬಾ ಅವರೊಂದಿಗೆ ನಾನು ಹಂಚಿಕೊಂಡಿರುವ ರೀತಿಯ ಸುಂದರವಾದ ಸಂಬಂಧ. ನಾನು ಪ್ರತಿ ಸಲ ಅವರನ್ನು ಕುರಿತು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳಲು ಆಸೆ ಪಟ್ಟಾಗಲೂ ನಾನು ಒಂದು ಕೆಂಪು ಗುಲಾಬಿ ತೆಗೆದುಕೊಂಡು ಹೋಗಿ ಅವರ ಪಾದದ ಬಳಿಗೆ ಇಟ್ಟು ವಾಪಸ್ಸು ಬರುತ್ತಿದ್ದೆ. ನಾವು ನಮ್ಮ ವಾರ್ಷಿಕ ಭೇಟಿಗಾಗಿ ಶಿರಡಿಗೆ ಹೋಗಿದ್ದೆವು. ಎಂದಿನಂತೆ ಬಾಬಾ ಅವರೊಂದಿಗೆ ಆನಂದದ ದಿನಗಳನ್ನು ಕಳೆದೆವು ಮತ್ತು ನಂತರ ಹೊರಡುವ ಸಮಯವಾಗಿತ್ತು. ನಮ್ಮ ಟ್ಯಾಕ್ಸಿ ಶಿರಡಿ ಬಿಟ್ಟು ಮನ್ಮಾಡ್ ಎಂಬಲ್ಲಿಗೆ ಅರ್ಧ ಗಂಟೆಯಲ್ಲಿ ತಲುಪಬೇಕಿತ್ತು. ಅಲ್ಲಿಂದ ನಾವು ದೆಹಲಿಯ ರೈಲನ್ನು ಹಿಡಿಯಬೇಕಿತ್ತು. ಮನೆಗೆ ಹಿಂತಿರುಗುವುದಕ್ಕೆ ಮುಂಚೆ ಸಮಾಧಿ ಮಂದಿರದಲ್ಲಿ ನಿಂತು ಬಾಬಾ ಅವರ ಆಶೀರ್ವಾದಗಳನ್ನು ಬೇಡುವುದು ನಮ್ಮ ಅಭ್ಯಾಸವಾಗಿತ್ತು. ಅವರ ಅನುಮತಿಯನ್ನು ಪಡೆಯದೆ ನಾನು ಅಲ್ಲಿಂದ ಹಿಂತಿರುಗುತ್ತಿದ್ದದ್ದು. ಆದರೆ ಇಂದು ಬೇರೆ ರೀತಿಯದ್ದಾಗಿತ್ತು. ಭಾರೀ ಮಳೆ ಸುರಿಯುತ್ತಿತ್ತು. ನಿಧಾನವಾಗುತ್ತಾಗಿ ನನಗೆ ಮತ್ತೆ ಬಾಬಾ ಅವರ ದರ್ಶನ ಮಾಡಲಾಗಲಿಲ್ಲ. ನಾವು ಹೊರಡಲು ಕೇವಲ ಅರ್ಧ ಗಂಟೆ ಇತ್ತು. ಬಾಬಾ ದರ್ಶನ ಅಸಾಧ್ಯವಾಗಿದ್ದಿದ್ದು ಸಂಜೆ ಹೊತ್ತಿನಲ್ಲಿ. ಸಮಾಧಿ ಮಂದಿರದಲ್ಲಿ ಬಹಳ ಮಂದಿ ಜನರಿರುತ್ತಿದ್ದರು. ಹಾಗಾಗಿ ಬಾಬಾ ದರ್ಶನ ಮಾಡಲು ಕಡಿಮೆ ಎಂದರೂ 2 ಗಂಟೆಗಳಾದರೂ ಬೇಕಾಗಿತ್ತು. ಆದರೂ ನಾನಂತೂ ಬಾಬಾ ಅವರನ್ನು ನೋಡಿ ಅವರಿಂದಲೇ ಬೀಳ್ಕೊಡಬೇಕು ಎಂದು ನಿರ್ಧರಿಸಿದ್ದೆ. ಜೊತೆಗೆ ಮತ್ತದೊಂದು ದೊಡ್ಡ ಕಾರಣವಿತ್ತು. ನಾನು ಕೆಂಪು ಗುಲಾಬಿ ಹೂವನ್ನು ಅದೇ ಸಂಜೆ ಬಾಬಾ ಅವರ ಪಾದಗಳಲ್ಲಿ ಅರ್ಪಿಸಿದ್ದೆ. ನಾನು ಬಾಬಾ ಮೇಲಿನ ಪ್ರೀತಿಯಿಂದ ಉಬ್ಬುತ್ತಿದ್ದೆ. ಹಾಗಾಗಿ ನನ್ನ ಉದ್ವೇಗಗಳನ್ನು ಅವರಲ್ಲಿ ಹೇಳಿಕೊಂಡೆ. ಅವರಿಗೆ ಗುಲಾಬಿ ಹೂವನ್ನು ಅರ್ಪಿಸಿದ ನಂತರ. ಆದರೆ ನನ್ನ ಉದ್ವೇಗಗಳು ಅಲ್ಲಿಗೆ ನಿಲ್ಲಲಿಲ್ಲ. ನಾನು ಅವರನ್ನು ಕುರಿತು ಅವರೂ ಸಹ ನನ್ನಂತೆಯೇ ಪ್ರತಿಕ್ರಿಯೆ ತೋರಿಸಬೇಕೆಂದು ಆಸೆಪಟ್ಟೆನು. ನನ್ನ ರೀತಿಯಲ್ಲಿಯೇ. ಹೌದು, ಬಾಬಾ ಅವರು ನನ್ನನ್ನು ಪ್ರೀತಿಸುತ್ತಿದ್ದಾರೆಯೇ? ನನಗೆ ಒಂದು ಕೆಂಪು ಗುಲಾಬಿ ಕೊಡಲಿ ಎಂದು ಆಸೆಯನ್ನು ಪಟ್ಟೆ. ಹಾಗಾಗಿ ನನ್ನ ತಾಯಿ ಎಷ್ಟೇ ತಡೆಯುತ್ತಿದ್ದರು ಮತ್ತು ನನ್ನ ತಂದೆ ಸಿಡುಕುತ್ತಿದ್ದರು ಎಂದರೆ ರೈಲು ತಪ್ಪಿ ಹೋಗಬಹುದು ಎಂದು ಹೇಳುತ್ತಿದ್ದರು. ನಾನು ಬಾಬಾ ಅವರ ಸಮಾಧಿ ಮಂದಿರದತ್ತ ಓಡಿದೆ ಅವರಿಂದ ಬೀಳ್ಕೊಡಲು ಮತ್ತು ಅವರಿಂದ ಒಂದು ಕೆಂಪು ಗುಲಾಬಿಯನ್ನು ಪಡೆಯಲು ಓಡಿದೆ. ಕೈಗಳನ್ನು ಜೋಡಿಸಿಕೊಂಡು ಅವರಿಂದ ಅದ್ಭುತಕ್ಕಾಗಿ ಬೇಡುತ್ತಾ. ಏಕೆಂದರೆ ಅರ್ಧ ಗಂಟೆಯೊಳಗೆ ಬಾಬಾ ದರ್ಶನ ಮುಗಿಸಿ ಬರಲು ಅದ್ಭುತವೇ ನಡೆಯಬೇಕಿತ್ತು. ನಾನು 100 ಜನ ಸಾಲುಗಟ್ಟಿ ನಿಂತಿದ್ದ ಆ ಭವ್ಯ ಆವರಣಕ್ಕೆ ಬಂದೆ ಬಾಬಾ ದರ್ಶನಕ್ಕಾಗಿ. ನಾನು ನಡೆಯುತ್ತಾ ಸುತ್ತಲೂ ನೋಡಿದೆ.
ನಾನು ಸರಿಯಾದ ಹಾಜರ ಪ್ರವೇಶಿಸಿರುವೆನೆ ಭಕ್ತರ ಸಾಲುಗಳಲ್ಲಿ. ಆ ಸ್ಥಳ ಪೂರ್ತಿಯಾಗಿ ಖಾಲಿಯಾಗಿತ್ತು. ನನಗೆ ಒಬ್ಬ ಭಕ್ತನೂ ಕೂಡ ಕಾಣಿಸಲಿಲ್ಲ. ನಾನು ವಾಪಸ್ಸು ಹೋಗಲೆಂದು ಹಿಂದೆ ತಿರುಗಿದೆ. ನಾನು ತಪ್ಪಾದ ಜಾಗಕ್ಕೆ ಬಂದಿರಬಹುದು ಎಂದು ಆಶ್ಚರ್ಯವನ್ನು ಪಡುತ್ತಿದ್ದೆ. ಆಗ ನನಗೊಂದು ಧ್ವನಿ ಕೇಳಿಸಿತು. ಅಲ್ಲಿದ್ದ ಸುರಕ್ಷತಾ ರಕ್ಷಕ, ಏನಮ್ಮ ಹಿಂದೆ ಹೋಗುತ್ತಿದ್ದೀಯ? ನಿನಗೆ ಬಾಬಾ ದರ್ಶನ ಬೇಡವೇನು ಎಂದನು. ನಾನು ಹೌದು ಎಂದೆ. ಅವನು ಹಾಗಾದರೆ ನೇರವಾಗಿ ಒಳಕ್ಕೆ ಹೋಗು ಎಂದನು. ಆದರೆ ಇತರರ ಭಕ್ತರೆಲ್ಲಿ ಎಂದು ನಾನು ಕೇಳಿದೆನು. ಅವನು ನಗುತ್ತಾ ವಿಚಿತ್ರವಾಗಿ ಹೇಳಿದ, ಇಂದು ಕೆಲವೇ ಮಂದಿ ಬಂದಿದ್ದಾರೆ ದರ್ಶನಕ್ಕೆ, ಹಾಗಾಗಿ ಈ ಆವರಣಗಳೆಲ್ಲವೂ ಖಾಲಿಯಾಗಿವೆ ಎಂದು. ಆದರೆ ಇಂದು ಹಾಗಿದೆ. ನೀನು ಅದೃಷ್ಟವಂತೆ, ನೇರವಾಗಿ ಹೋಗು ಎಂದನು. ಹೀಗೆ ಆಗುತ್ತಿದ್ದದ್ದೇ ನನಗೆ ಆಶ್ಚರ್ಯವೆನ್ನಿಸಿ ನಾನು ನಂಬಲಾಗದೆ ಹೋದೆ. ನಾನು ಹುಚ್ಚಿಯಂತೆ ಓಡಿದೆ. ಕಣ್ಣುಗಳಲ್ಲಿ ಅಶ್ರುಧಾರೆ ಹರಿಯುತ್ತಿತ್ತು. ಮೆಟ್ಟಿಲುಗಳನ್ನು ಇಳಿದು ಹತ್ತಿ ಅಂತೂ ನಾನು ಬಾಬಾ ಅವರ ಜೀವದೆತ್ತರ ಜೀವಂತ ಪ್ರಮಾಣದ ವಿಗ್ರಹ ಎದುರಿನಲ್ಲಿ ನಿಂತಿದ್ದೆ. 2 ನಿಮಿಷಗಳಲ್ಲಿ ನಾನು ಬಾಬಾ ಅವರನ್ನು ತಲುಪಿದೆ. ನಾನಾಗ ಗಮನಿಸಿದ್ದು ಎಂದರೆ ಹೊರಗಿನ ಹಾಜರಗಳಲ್ಲಿ ಪ್ರವೇಶ ದ್ವಾರದಲ್ಲಿ ಖಾಲಿ ಇದ್ದರೂ ಇಲ್ಲಿ ಒಳಗಡೆ ಜನ ತುಂಬಿದ್ದರು. ಸಮಾಧಿ ಮಂದಿರದಲ್ಲಿ ಸದಾ ಕಾಲದಲ್ಲಿಯೂ 2 ಸಾಲುಗಳಿದ್ದು ಒಂದರ ಪಕ್ಕ ಮತ್ತೊಂದು ಸಾಗುತ್ತಿದ್ದಂತೆ. ಬಾಬಾ ಸಮಾಧಿಯ ದರ್ಶನಕ್ಕಾಗಿ ಒಂದು ಅವರ ತಲೆ ಕಡೆಗೆ ಹೋದರೆ ಮತ್ತೊಂದು ಪಾದದ ಕಡೆಗೆ ಹೋಗುತ್ತದೆ. ಇಂದು ಸಂಜೆಯೂ ಹಾಗೆಯೇ ಇತ್ತು. ಭಕ್ತರು 2 ಸಾಲುಗಳಲ್ಲಿ ನಿಂತಿದ್ದರು ಬಾಬಾ ಅವರ ದರ್ಶನಕ್ಕಾಗಿ. ಆ ಸಭಾಂಗಣದ ಮಧ್ಯದಲ್ಲಿ ಒಂದು ಪ್ರವೇಶವಿದೆ. ಯಾರೇ ಆಗಲಿ ನೇರವಾಗಿ ನಡೆದು ಬಾಬಾ ಎದುರಿನಲ್ಲಿಯೇ ನಿಲ್ಲಬಹುದು. ಆದರೆ ಅದನ್ನು ಸಾಮಾನ್ಯವಾಗಿ ಬೀಗ ಹಾಕಿರುತ್ತಾರೆ. ಯಾರಾದರೂ ಕೈಯಲ್ಲಾಗದವರು ಅಥವಾ ಕುಂಟರು ಬಂದರೆ ಅವರನ್ನು ಅಲ್ಲಿಂದ ಬಿಡುತ್ತಾರೆ. ಏಕೆಂದರೆ ಅವರು ಜನಗಳ ಸಾಲಿನಲ್ಲಿ ನಿಲ್ಲಲಾರರು. ಹಾಗಾಗಿ ಅಂದು ಅದನ್ನು ಪ್ರತಿದಿನದಂತೆ ಮುಚ್ಚಿದ್ದು ರಸ್ತೆ ತಡೆಯಲು ಹಗ್ಗಗಳನ್ನು ಕಟ್ಟಿದ್ದರು. ನಾನು ಮಂದಿರದಲ್ಲಿ ಬಾಬಾ ಸಮೀಪದಲ್ಲಿಯೇ ಇದ್ದೆ, ಆದರೆ ದೂರದಲ್ಲಿದ್ದೆ. ಹೇಗೆ ಅವರನ್ನು ತಲುಪುವುದು? ಸಮಾಧಿ ಮಂದಿರದ ಸಾಲುಗಳು ಉದ್ದನೆಯಾಗಿದ್ದವು. ಹಾಗಾಗಿ ನಾನಂತೂ ಬಾಬಾ ಬಳಿ ಸಮಯಕ್ಕೆ ಸರಿಯಾಗಿ ತಲುಪುವುದು ಅಸಾಧ್ಯವೇ ಆಗಿತ್ತು. ಬೇಸರದಿಂದ ನಾನು ಬಾಬಾ ಅವರ ಅತ್ತ ನೋಡಿ ಪ್ರಾರ್ಥಿಸುತ್ತಾ, ನಿಮ್ಮನ್ನು ಭೇಟಿ ಮಾಡದೆ ನಾನು ಹೋಗುವುದಿಲ್ಲ ಬಾಬಾ. ನಿಮ್ಮ ಪಾದದ ಬಳಿಯ ಕೆಂಪು ಗುಲಾಬಿ ಪಡೆಯದೆ ನಾನು ಹೋಗುವುದಿಲ್ಲ. ಆದ್ದರಿಂದ ಸಹಾಯ ಮಾಡಿ ಬಾಬಾ, ದಯವಿಟ್ಟು ಬಾಬಾ, ದಯವಿಟ್ಟು ಎಂದೆ. ನಾನು ಪ್ರಾರ್ಥಿಸುತ್ತಿರುವಾಗಲೇ ಒಬ್ಬರು ಪೊಲೀಸ್ ಆಫೀಸರರು ಮೂಲೆಯಲ್ಲಿ ಕುಳಿತಿದ್ದರು. ನಾನು ಗಮನಿಸಿದೆ. ಅವರನ್ನು ದೇವಸ್ಥಾನದ ಎಲ್ಲ ಚಟುವಟಿಕೆಗಳನ್ನು ಗಮನಿಸುತ್ತಿದ್ದರು. ಆಗ ನನ್ನ ಮನಸ್ಸಿನಲ್ಲಿ ಒಂದೇ ಭಾವನೆ, ಬಾಬಾ ಹೇಳಿದ ಭಾವನೆ ಮೂಡಿಬಂತು. ನಾನು ನನ್ನ ಕಣ್ಣುಗಳನ್ನು ಮುಚ್ಚಿ ಧೈರ್ಯ ರೂಢಿಸಿಕೊಂಡು ಅವರೆಡೆಗೆ ಹೆಜ್ಜೆ ಹಾಕಿದೆ. ಸರ್, ನನಗೆ ನಿಮ್ಮ ಸಹಾಯ ಬೇಕಿದೆ. ನಾನು ರೈಲು ಹಿಡಿಯಬೇಕು. ಈಗಾಗಲೇ ಹೊತ್ತಾಗಿದೆ. ನೀವು ಬಾಬಾ ಅವರಿಂದ ನಾನು ಬೀಳ್ಕೊಡಲು ಬಿಡುವಿರಾ? ನಾನು ಈ ಸಾಲಿನಲ್ಲಿ ನಿಂತರೆ ರೈಲು ಸಿಗುವುದಿಲ್ಲ ಎಂದೆ. ಅವರು ನನ್ನತ್ತ ಭಾವಹೀನರಾಗಿ ನೋಡಿದರು, ಆದರೆ ಮಾತನಾಡಲಿಲ್ಲ. ಆಗ ನನ್ನ ಕಣ್ಣುಗಳಿಂದ ನೀರಿಳಿಯಲಾರಂಭಿಸಿತು. ಆಗ ಇನ್ಸ್ಪೆಕ್ಟರ್ ತನ್ನನ್ನು ಹಿಂಬಾಲಿಸುವಂತೆ ನನಗೆ ಸೂಚಿಸಿದರು. ಬಾಬಾ ಅವರ ದಯೆ ನೋಡಿ ನಂಬಲಾಗದ್ದು ಮತ್ತೆ ನಡೆಯುತ್ತಿತ್ತು. ಅವರು ನೇರವಾಗಿ ದೇವಸ್ಥಾನದ ಮಧ್ಯಕ್ಕೆ ಹೋದರು.
ಹಗ್ಗಗಳನ್ನೆಲ್ಲ ತಮ್ಮ ಕೈಯಿಂದ ಮೇಲಕ್ಕೆತ್ತಿ ನನ್ನನ್ನು ಹಿಂಬಾಲಿಸುವಂತೆ ಹೇಳಿ ಬಾಬಾ ಅವರ ವಿಗ್ರಹದತ್ತ ನೆಟ್ಟಗೆ ನಡೆದರು. ನನಗೂ ನಂಬಲಾಗದಂತಾಯಿತು. ಕೇವಲ 5 ನಿಮಿಷಗಳ ಮುಂಚೆ ನನಗೆ ಬಾಬಾ ಅವರನ್ನು ಭೇಟಿ ಆಗುವುದರ ಬಗ್ಗೆ ನಂಬಿಕೆಯೇ ಇರಲಿಲ್ಲ. ಈಗ ನಾನು ಒಂಟಿಯಾಗಿ, ನನ್ನ ಸುತ್ತಲೂ ಯಾರೂ ಇಲ್ಲದೆ ಒಬ್ಬಳೇ ರಾಜಯೋಗ್ಯ ದರ್ಶನ ದೊರೆಯಿತು ನನಗೆ. ಬಾಬಾ ಅವರ ದರ್ಶನ. ಅದೇ ರಕ್ಷಕರ ತಂಡ ಎಲ್ಲರನ್ನೂ ಅವಸರದಿಂದ ತಳ್ಳುತ್ತಿದ್ದರು. ಆದರೆ ಇತರ ಭಕ್ತರಿಗಾಗಿ ಸ್ಥಳ ಕಾದಿರಿಸಲು ನಮ್ಮನ್ನು ತಳ್ಳುವವರು ನನಗೆ ಅತ್ಯಂತ ಮುಖ್ಯವಾದವಳು ಎಂಬಂತೆ ಗೌರವವನ್ನು ನೀಡಿದರು. ನಾನು ನೇರವಾಗಿ ಬಾಬಾ ಸಮಾಧಿಯತ್ತ ನಡೆದೆ. ಅವರ ಸುಂದರ ಅದ್ಭುತ ಮೂರ್ತಿಯನ್ನು ನೋಡಿದೆ. ನನಗಿನ್ನೂ 25 ನಿಮಿಷಗಳ ಸಮಯವಿತ್ತು. ಯಾರೂ ನನ್ನನ್ನು ಬೇಗ ಹಿಂತಿರುಗುವಂತೆ ಬಲವಂತ ಮಾಡಲೇ ಇಲ್ಲ.